ನಮಸ್ಕಾರ. ನಮಸ್ಕಾರ ಗುರುಜಿ. ಹಾ, ಏನ್ ನಿಮ್ಮ ಹೆಸರು? ಧರ್ಮ ಅಂತ. ಧರ್ಮ ಅವ್ರಿಗೆ ಯಾವ ರೀತಿ ಬಹಳ ಸಮಸ್ಯೆ ಅಂದ್ರೆ ಎಷ್ಟೊಂದು 100 ಸಮಸ್ಯೆ ಇದೆಯಾ? ಅಯ್ಯೋ ಬಾಳ ಇದೆ. 1000 ಸಮಸ್ಯೆ ಇದೆಯಾ? ಅದಿದೆ. ಹಾ ಹೇಳಿ, ಇವಾಗ ಒಂದೊಂದ್ ಹೇಳಿ. ಇವತ್ತೊಂದ್ ಹೇಳಿ, ಮತ್ತೆ ಯಾವಾಗಾದ್ರೂ ಇನ್ನೊಂದು ನೋಡೋಣ. ಬೆಳೆಯಲು ಸಮಸ್ಯೆ, ನಾವು ರೈತರು. ಹಾ, ಭೂಮಿ ಮೇಲೆ ಸಮಸ್ಯೆ ಇದೆ, ಬೆಳೆಯಲು ಸಮಸ್ಯೆ ಇದೆ. ಇನ್ನು ಮನೆ ಕಡೆ ಸಮಸ್ಯೆನೇ ಇದೆ. ಈಗ ನಿಮ್ದು ಮನೆ ಇದೆಯಲ್ವಾ, ಹಾ, ಆ ಮನೆ ಕಲ್ಲಿನ ಕಟ್ಟಡ ಇದೆಯಾ ನಿಮ್ದು? ಕಲ್ಲಿಂದ ಏನಿಲ್ಲ, ಅದು ಮಣ್ಣಿಂದ ಕಟ್ಟಡ ಅಲ್ಲ, ಕಲ್ಲಿಂದ ಮಣ್ಣಿಂದ ಕಟ್ಟಿರೋದು. ಅದನ್ನೇ ನಾನ್ ಕೇಳ್ತಾ ಇರೋದು. ಆ ಮನೆಗೆ ಆಯುಷ್ ಮುಗಿದೋಗಿದೆ. 77 ಕಟ್ಟಿರೋದು ಗುರುಜಿ. ಅದೇ ಮತ್ತೆ ಆಗೋಯ್ತಲ್ವಾ, 40-50 ವರ್ಷ ಹಾ ಹಾ ಆಯುಷ್ ಮುಗ್ದೋಗಿದೆ. ಇನ್ನೂ ಆಯುಷ್ ಇರುತ್ತೆ ಅದಕ್ಕೆ. ಹಾ ಹಾ ಹಾ, ನಾನು ಅದಕ್ಕೆ ಕೇಳ್ತಿರೋದು. ಕಲ್ಲು ಮಣ್ಣಿಂದ ಕಟ್ಟಿರೋಂತ ಮನೆ ನನಗೆ ಇಲ್ಲಿಂದ ಕಾಣಿಸ್ತಿದೆ. ನೀವು ನಿಮ್ ಮನೇಲೆ ಇದ್ದೀರಿ, ನಿಮಗ್ ಗೊತ್ತಾಗ್ತಿಲ್ಲ. ಆ ಮನೇನ ಒಂದ ಬಿಡ್ಬೇಕು ಇಲ್ವಾ, ಬೇರೆ ಅದನ್ನ ಕೆಡು ಬಿಟ್ಟು ಕಟ್ಬೇಕು ಇಲ್ವಾ, ಅದೇ ಮನೆಗೆ ಇನ್ನಷ್ಟು ಶಕ್ತಿ ತುಂಬಿಸಿ ಅಷ್ಟ ದಿಗ್ಬಂಧನೆ ಮಾಡಿಸ್ಕೋಬೇಕು. ಅರ್ಥ ಆಗ್ತಿದ್ಯಾ? ಮೇಡಮ್ ಗುರುಜಿ. ಅದು ಸಾಕಾಗ್ತಿಲ್ಲ, ನಿಮ್ಮ ಶಕ್ತಿಗೆ ಸಾಕಾಗ್ತಿಲ್ಲ. ಹೌದಾ? ಹೌದು. ಆ ಮನೆ ಒಳ್ಳೆ ಸಾವಿರಾರು ಜನಕ್ಕೆ ಊಟ ಹಾಕಿರೋಂತ ಮನೆ ಅದು. ಹೌದು. ಅರ್ಥ ಆಗ್ತಿದ್ಯಾ? ಅಂತ ಮನೆ ನನ್ಗೆ ಇಲ್ಲಿಂದ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಿದೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ಆ ಮನೆಗೆ ಸರಿಯಾದ ಅಷ್ಟ ದಿಗ್ಬಂಧನೆ ಮಾಡ್ಬೇಕು. ನೀವು ಮಾಡಿಸಿರೋದು ಬರೀ ಒಂದು ಕಾಯಿ, ಒಂದು ಕೆಂಪು ಬಟ್ಟೆಲಿ ಒಂದು ಅಂತರ್ಗಾಯಿ ಕಟ್ಟಿದೀರಾ, ಅದು ಸಾಕಾಗೋದಿಲ್ಲ ರೀ. ಅದಕ್ಕೆ ನವರತ್ನ ಬೇಕು. ಒಂದು 18 ಅಂದ್ರೆ 3 ಜನ ಇದೀವಿ ಅಲ್ಲ, 3 ಕಡೆ ಇದೀವಿ. ಮನೆ ಕೆಡುವಕ್ಕೆ ಆಗೋದಿಲ್ಲ ಅದು. ಮತ್ತೆ ಅಷ್ಟ ದಿಗ್ಬಂಧನೆ ನನ್ ಕಡೆಯಿಂದ ಮಾಡಿಸ್ಕೊಳ್ಳಿ, ಪವರ್ಫುಲ್ ಆಗಿ ಮಾಡ್ಕೊಡ್ತೀನಿ. ಹೌದಾ? ತುಂಬಾ ಜಾಸ್ತಿ ಖರ್ಚಾಗತ್ತೆ, ಅಷ್ಟೇ ಜಾಸ್ತಿ ಕೆಲಸ ಮಾಡತ್ತೆ. ಹೌದಾ? ಗುರುಜಿ ಜಾಸ್ತಿ ಆಗತ್ತೆ. ಅದನ್ನ ನನ್ಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಹೇಳ್ತೀನಿ.